ಇದು ಬೆಳ್ಳುಳ್ಳಿ ಕೆಂಪು ಚಟ್ನಿ ಇಡ್ಲಿ, ದೋಸೆ, ಚಪಾತಿ, ರೋಟಿ ಮತ್ತು ಬಿಸಿ ಬಿಸಿ ಅನ್ನ ಕೂಡ ತುಪ್ಪ ಹಾಕಿ ಕಲ್ಸ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಮಿಕ್ಸರ್ ಜಾರಲ್ಲಿ 4 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕಿ 2 ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ, ಉಪ್ಪು, ಜೀರಿಗೆ, ಧನಿಯಾ ಪುಡಿನ ಹಾಕಿ ನಂತರ 1 ಟೊಮೆಟೊ ಹಣ್ಣನ್ನು ಈ ರೀತಿ ಕಟ್ ಮಾಡ್ಕೊಂಡು ಹಾಕಿ, ಹುಳಿ ಟೊಮೊಟೊ ಇದ್ದರೆ ಹುಣಸೆ ಹುಳಿ ಏನು ಹಾಕೋದು ಬೇಡ. ಈ ರೀತಿ ನಾರ್ಮಲ್ ಟೊಮೊಟೊ ಇದ್ದರೆ ಒಂದು ಸ್ವಲ್ಪ ಹುಣಸೆ ಹುಳಿ ಮತ್ತು ಬೆಲ್ಲ ಕೂಡ ಹಾಕಿ ತರಿಯಾಗಿ ಈ ರೀತಿ ಕೋರ್ಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನಂತರ ಒಗ್ಗರಣೆಗೆ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, ಸಾಸಿವೆ, ಜೀರಿಗೆ, ಸ್ವಲ್ಪ ಕರಿಬೇವನ್ನು ಹಾಕಿ ಚಟಪಟ ಅಂದಮೇಲೆ ರುಬ್ಬಿಟ್ಕೊಂಡಿರುವ ಈ ಖಾರನ ಹಾಕಿ ಇದನ್ನು 1-2 ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಈ ರೀತಿ ಎಣ್ಣೆ ಸೆಪ್ರೇಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಇದನ್ನು ಬಿಸಿ ಆರಿದ್ಮೇಲೆ ಏರ್ ಟೈಟ್ ಬಾಕ್ಸಲ್ಲಿ ಹಾಕಿ 1 ವಾರ 10 ಡೇಸ್ವರೆಗೂ ಯೂಸ್ ಮಾಡ್ಬೋದು. ಲಾಸ್ಟಲ್ಲಿ ಈ ರೀತಿ ಚಟ್ನಿ ಮಾಡಿರೋ ಪಾತ್ರೆಯಲ್ಲೇ ಬಿಸಿ ಬಿಸಿ ಅನ್ನ ಹಾಕಿ ಅದ್ರ ಮೇಲೆ ಚಟ್ನಿ, 1 ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಈ ರೀತಿ ಕಲಸಿ ಕೈ ತುತ್ತು ತಿನ್ನೋದು ಯಾರ್ಯಾರಿಗೆಲ್ಲ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ.